Hello dear students, welcome to today's class. Today we are going to discuss about the working with vouchers in Tally. So what is the topic today? Today we are going to discuss about the working with the vouchers in Tally. So previous classes ಅಲ್ಲಿ ನಾವೆಲ್ಲ ಏನು ಕಲ್ತಿದ್ದೀವಿ? ನಾವು ಕಂಪನಿ ಹೇಗೆ ಕ್ರಿಯೇಟ್ ಮಾಡಬೇಕು, ನೆಕ್ಸ್ಟು ಗ್ರೂಪ್ನ ಹೇಗೆ ಕ್ರಿಯೇಟ್ ಮಾಡಬೇಕು, ನೆಕ್ಸ್ಟ್ ಲೆಜರ್ಸ್ನ ಹೇಗೆ ಕ್ರಿಯೇಟ್ ಮಾಡಬೇಕು, ಹೇಗೆ ಅಲ್ಟರ್ ಮಾಡಬೇಕು, ಹೇಗೆ ಡಿಲೀಟ್ ಮಾಡಬೇಕು, ಹೇಗೆ ಡಿಸ್ಪ್ಲೇ ಮಾಡಬೇಕು, ಹೇಗೆ ನಾವು ಕಂಪನಿನ ಶಟ್ ಮಾಡಬೇಕು, ಇದೆಲ್ಲದರ ಬಗ್ಗೆ ನಾವು ಕಂಪ್ಲೀಟಾಗಿ ತಿಳ್ಕೊಂಡಿದ್ದೀವಿ. ಸೊ ಇವತ್ತಿನ ಕ್ಲಾಸಲ್ಲಿ ನಾವು ಟ್ಯಾಲಿ ಸಾಫ್ಟ್ವೇರಲ್ಲಿ ವೋಚರ್ಸ್ನ ಹೇಗೆ ಕ್ರಿಯೇಟ್ ಮಾಡೋದು, ವೋಚರ್ಸ್ ಅಂತಂದ್ರೆ ಏನು, ಸೊ ವೋಚರ್ಸ್ ಟೈಪ್ಸ್ಗಳು ಯಾವ್ಯಾವಿದ್ದಾವೆ, ಸೊ ವೋಚರ್ಸ್ನ ನಾವು ಹೇಗೆ ಕ್ರಿಯೇಟ್ ಮಾಡಬೇಕು, ಎಂಟ್ರಿ ಮಾಡಬೇಕು, ನೆಕ್ಸ್ಟು ಹೇಗೆ ನಾವು ಡಿಸ್ಪ್ಲೇ ಮಾಡಬೇಕು ಅನ್ನೋದನ್ನು ಇವತ್ತಿನ ಕ್ಲಾಸಲ್ಲಿ ಡಿಸ್ಕಷನ್ ಮಾಡೋಣ. ಓಕೆನಾ? ಸೊ ಲೆಟ್ ಅಸ್ ಸ್ಟಾರ್ಟ್ ದಿ ಸೆಷನ್ ನಾವು. ಸೊ ವಾಟ್ ಈಸ್ ಮೀನ್ ಬೈ ವೋಚರ್? ವೋಚರ್ಸ್ ಅಂತಂದ್ರೆ ಏನು? ಸೊ ನಾನು ನಿಮಗೆ ಫಸ್ಟ್ ವಿಡಿಯೋದಲ್ಲಿ ಹೇಳಿದ್ದೀನಿ, ನೀವು ನೋಡ್ಕೊಂಡು ಬನ್ನಿ. ಫಸ್ಟ್ ವಿಡಿಯೋದಲ್ಲಿ ಹೇಳಿದ್ದೀನಿ ನೋಡ್ರಿ, ವಾಟ್ ಈಸ್ ಮೀನ್ ಬೈ ಗ್ರೂಪ್ಸ್, ವಾಟ್ ಈಸ್ ಮೀನ್ ಬೈ ಲೆಜರ್ಸ್, ವಾಟ್ ಈಸ್ ಮೀನ್ ಬೈ ವೋಚರ್ಸ್, ಇದ್ರ ಬಗ್ಗೆ ಹೇಳಿದ್ದೀನಿ ತಾನೆ. ಸೊ ವೋಚರ್ ಅಂತಂದ್ರೇನು, ಲೆಜರ್ ಅಂದ್ರೇನು, ನೆಕ್ಸ್ಟ್ ಗ್ರೂಪ್ ಅಂದ್ರೇನು ಅಂತ ನಿಮಗೆ ಫಸ್ಟ್ ವಿಡಿಯೋದಲ್ಲೇ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಅಂದರೆ ನಾನು ನಿಮಗೆ ಎಕ್ಸಾಂಪಲ್ ಕೊಟ್ಟು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಅಂದರೆ ಇವಾಗ ಇನ್ನೊಂದು ಸತಿ ಹೇಳ್ತೀನಿ ಕೇಳ್ರಿ. ನಾವು ಗ್ರೂಪ್ಸ್ನ ಹೇಗೆ ಕ್ರಿಯೇಟ್ ಮಾಡೋದನ್ನ ತಿಳ್ಕೊಂಡಿದ್ದೀವಿ, ಲೆಜರ್ಸ್ ಬಗ್ಗೆನೂ ತಿಳ್ಕೊಂಡಿದ್ದೀವಿ. ಲೆಜರ್ಸ್ ಅಂದಾಗ ನಾವು ಏನು ಎಂಟ್ರಿ ಮಾಡ್ತೀವೋ, ಏನು ಟ್ರಾನ್ಸಾಕ್ಷನ್ಗಳನ್ನು ನಾವು ಎಂಟ್ರಿ ಮಾಡ್ತೀವೋ, ಅಂದರೆ ಏನು ಒಂದು ಅಕೌಂಟ್ ಸೆಕ್ಷನಲ್ಲಿ ನಾವು ಎಷ್ಟು ಒಂದು ಅಮೌಂಟ್ ಎಂಟ್ರಿ ಆಗಿದೆ ಅಥವಾ ಎಷ್ಟು ಪ್ರಾಡಕ್ಟ್ಸ್ ಸೇಲ್ ಆಗಿದೆ, ಅದೆಲ್ಲದ್ರ ಬಗ್ಗೆ ನಾವು ಏನು ಟ್ರಾನ್ಸಾಕ್ಷನ್ ಎಂಟ್ರಿ ಮಾಡ್ತೀವೋ ಅದನ್ನು ಲೆಜರ್ಸ್ ಅಂತ ಹೇಳ್ತೀವಿ. ಅದ್ರ ಬಗ್ಗೆ ಏನು ನಮಗೆ ನಾವು ಅಮೌಂಟ್ನ ಇಷ್ಟು ಕೊಟ್ಟಾಗ ಅಥವಾ ನಾವು ತೆಗೆದುಕೊಂಡಾಗ ಅಂದರೆ ಕ್ರೆಡಿಟ್ ಅಥವಾ ಡೆಬಿಟ್ ಮಾಡಿದಾಗ ಏನಾಗುತ್ತೆ ರೀ, ಒಂದು ರೆಸಿಪ್ಟ್ ಕೊಡ್ತಾರಲ್ರಿ. ಸೊ ಆ ಪ್ರೂಫ್ ಡಾಕ್ಯುಮೆಂಟಿಗೆ ನಾವೇನಂತ ಹೇಳ್ತೀವಿ ರೀ, ವೋಚರ್ಸ್ ಅಂತ ಹೇಳ್ತೀವಿ. ಏನು ನಾವು ಒಂದು ಪ್ರೂಫ್ ಅಥವಾ ಏನಾದರೂ ರೆಸಿಪ್ಟ್ನ ಇಟ್ಕೊಂಡಿರ್ತೀವೋ, ಡಾಕ್ಯುಮೆಂಟ್ ಟೈಪ್ ಆಗಿರಲಿ, ಯಾವುದೇ ತರಹದ ಒಂದು ಪ್ರೂಫ್ ಆಗಿರಲಿ, ಸೊ ಈ ಥರ ನಮಗೆ ಬಂದು ಮುಟ್ಟಿದೆ, ಈ ಥರ ನಮಗೆ ಒಂದು ಪ್ರಾಡಕ್ಟ್ ಸೇಲ್ ಆಗ್ತಾ ಇದೆ, ನಾವು ಇಷ್ಟು ಮಂದಿಗೆ ಕೊಟ್ಟಿದ್ದೀವಿ, ಸೊ ಇದೆಲ್ಲದನ್ನು ನಾವು ರೆಸಿಪ್ಟ್ ಮೂಲಕ ನಾವೇನು ಮಾಡ್ತೀವಿ ರೀ, ಎಂಟ್ರಿ ಮಾಡ್ತಾ ಹೋಗ್ತೀವಿ. ಸೊ ಇದನ್ನು ನಾವೇನಂತ ಹೇಳ್ತೀವಿ ರೀ, ಸೊ ಇದನ್ನು ವೋಚರ್ಸ್ ಅಂತ ಹೇಳ್ತೀವಿ. ಸೊ ವೋಚರ್ ಈಸ್ ನಥಿಂಗ್ ಬಟ್ ಇಟ್ ಈಸ್ ದ ಪ್ರೈಮರಿ ಡಾಕ್ಯುಮೆಂಟ್ ಫಾರ್ ರೆಕಾರ್ಡಿಂಗ್ ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ಸ್. ಅಂದರೆ ಪ್ರೈಮರಿ ಡಾಕ್ಯುಮೆಂಟ್ ಫಾರ್ ರೆಕಾರ್ಡಿಂಗ್ ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ಸ್. ಸೊ ಈ ವ್ಯಕ್ತಿಗೆ ನಾವು ಈ ಒಂದು ಪ್ರಾಡಕ್ಟ್ ಸೇಲ್ ಮಾಡಿದ್ವಿ, ಸೊ ಈ ವ್ಯಕ್ತಿಗೆ ನಾವು ಈ ಕಸ್ಟಮರ್ಗೆ ನಾವು ಈ ಪ್ರಾಡಕ್ಟ್ನ ಸೇಲ್ ಮಾಡಿದಾಗ ನಮಗೆ ಇಷ್ಟು ಅಮೌಂಟ್ ಕೊಟ್ಟು ತೊಗೊಂಡ್ರು. ಸೊ ಇಷ್ಟು ಅಮೌಂಟು ಅಂತ ಏನು ನಾವು ಕೊಟ್ಟಿರ್ತೀವಲ್ಲ, ಸೊ ನಾವು ಅವ್ರಿಗೆ ಕೊಟ್ಟಿರೋ ಅಮೌಂಟಿಗೆ ನಾವು ಅವ್ರಿಗೂ ರೆಸಿಪ್ಟ್ ಕೊಡ್ತೀವಿ, ಇನ್ನೊಂದು ನಮ್ಮ ಹತ್ರನೂ ಒಂದು ರೆಸಿಪ್ಟ್ನ ಇಟ್ಕೊಂಡಿರ್ತೀವಿ. ಅಂದರೆ ಆ ಒಂದು ಪ್ರೈಮರಿ ಡಾಕ್ಯುಮೆಂಟಿಗೆ ಏನಂತ ಹೇಳ್ತೀವಿ ರೀ, ನಾವು ವೋಚರ್ಸ್ ಅಂತ ಹೇಳ್ತೀವಿ. ಅರ್ಥ ಆಯ್ತಾ? ಸೊ ರೆಕಾರ್ಡಿಂಗ್ ಆ್ಯಂಡ್ ಅನಲೈಸಿಸ್ ದಿ process in Tally is very easy process for different types of transactions. What is that? A voucher is the primary document for recording financial transactions. Recording and analysis of what process in Tally. So analysis process in Tally is very easy process for different types of transactions. ಸೊ ಈ ಥರ ನಾವು ಟ್ರಾನ್ಸಾಕ್ಷನ್ಗಳನ್ನು ಮಾಡಬೇಕಾದ್ರೆ ರೆಕಾರ್ಡಿಂಗ್ ಮಾಡೋದು, ಅದನ್ನು ಅನಾಲಿಸಿಸ್ ಮಾಡೋದು, ಅಂದರೆ ಅದ್ರ ಬಗ್ಗೆ ನಾವು ಹೇಗೆ ಖರ್ಚಾಯಿತು, ಹೇಗೆ ನಾವು ಪ್ರಾಫಿಟ್ ಆಯಿತು, ಹೇಗೆ ಒಂದೆಲ್ಲ ಬ್ಯಾಲೆನ್ಸ್ ಶೀಟ್ ತೆಗಿಬೇಕಂದ್ರೆ ಇವೆಲ್ಲ ಬೇಕು ತಾನೆ. ಸೊ ಈ ಥರ ಎಲ್ಲ ಮಾಡಬೇಕಾದ್ರೆ ನಮಗೆ ಇದು ಬಹಳ ಈಸಿ ಪ್ರೊಸೆಸ್ ಆಗಿರುತ್ತೆ. ಅಂದರೆ ನಮಗೆಲ್ಲ ಡಾಕ್ಯುಮೆಂಟ್ ಇರುತ್ತೆ, ಪ್ರೂಫ್ ಇರುತ್ತೆ, ಇವತ್ತು ಎಷ್ಟು ಖರ್ಚಾಯಿತು, ಎಷ್ಟು ಇಲ್ಲ, ಸೊ ಎಷ್ಟು ನಾವು ಒಂದು ಪ್ರಾಡಕ್ಟ್ನ ಸೇಲ್ ಮಾಡಿದ್ವಿ, ಎಷ್ಟು ಪರ್ಚೇಸ್ ಮಾಡಿರ್ತಕ್ಕಂಥದ್ದು, ಸೇಲ್ ಮಾಡಿರ್ತಕ್ಕಂಥದ್ದು ಟ್ಯಾಲಿ ಏನಾಯಿತು, ಸೊ ಎರಡನ್ನ ನಾವು ಕಂಪೇರ್ ಮಾಡಿದಾಗ ನಮಗೆ ಎಷ್ಟು ಪ್ರಾಫಿಟ್ ಆಯಿತು, ಅದೆಲ್ಲದ್ರ ಬಗ್ಗೆ ತಿಳ್ಕೊಳ್ಳಿಕ್ಕೆ ಈ ಒಂದು ಥರದ ಪ್ರೊಸೆಸ್ ನಮಗೆ ತುಂಬಾ ಈಸಿ ಅನಿಸುತ್ತೆ. ಓಕೆನಾ? ಸೊ ಬಿಕಾಸ್ ಟ್ಯಾಲಿ ಪ್ರೊವೈಡ್ಸ್ 16 ಡಿಫ್ರೆಂಟ್ ವೋಚರ್ಸ್ ಫಾರ್ಮ್ಯಾಟ್ಸ್. ಸೊ ಯಾಕೆ ಈಸಿ ಆಗುತ್ತೆ ಪರ್ಟಿಕ್ಯುಲರ್ಲಿ ಅಂತಂದರೆ, ಈ ಒಂದು ಟ್ಯಾಲಿ ಸಾಫ್ಟ್ವೇರ್ ವೋಚರ್ಸಲ್ಲಿ 16 ಡಿಫ್ರೆಂಟ್ ವೋಚರ್ಸ್ ಫಾರ್ಮೆಟ್ ಇರುತ್ತೆ. ಎಷ್ಟಿರುತ್ತೆ? 16 ಒಂದೇನಿರುತ್ತೆ, ಡಿಫ್ರೆಂಟ್ ವೋಚರ್ ಫಾರ್ಮೆಟ್ ಇರುತ್ತೆ ರೀ. ಅದೇ ಏನಂತಂದರೆ ಪೇಮೆಂಟ್ ಫಾರ್ಮೆಟ್ನ ಹೇಳ್ತೀನಿ ನಿಮಗೆ, ಯಾವ ಥರ ಫಾರ್ಮೆಟ್ಸ್ ಇರುತ್ತೆ, ಯಾವ ಥರ ಟೈಪ್ಸ್ ಇದೆ, ಇದೆಲ್ಲದ್ರ ಬಗ್ಗೆ ನಾವು ಡಿಸ್ಕಷನ್ ಮಾಡೋಣ. ಸೊ ಈ ಒಂದು ಪ್ರೀಡಿಫೈನ್ಡ್ ವೋಚರ್ಸಲ್ಲಿ ಅಂದರೆ ಪ್ರೀಡಿಫೈನ್ಡ್ ಈ ಒಂದು 16 ಡಿಫ್ರೆಂಟ್ ವೋಚರ್ಸ್ ಫಾರ್ಮೆಟ್ ಇರುತ್ತೆ. These predefined vouchers fulfill our daily transactions needs. What is that? ಏನಾದರೂ ಡೈಲಿ ಟ್ರಾನ್ಸಾಕ್ಷನ್ಸ್ ಅಂದರೆ ಡೈಲಿ ಟ್ರಾನ್ಸಾಕ್ಷನ್ ಆಗ್ತಾ ಇರುತ್ತೆ. ಸೊ ಆವಾಗ ನಮಗೆ ಯಾವ ತರಹದಲ್ಲಿ ಒಂದು ಫಾರ್ಮೆಟಲ್ಲಿ ನಾವು ಈ ಒಂದು ಡಾಕ್ಯುಮೆಂಟ್ರಿಗಳನ್ನು ಸೆಟ್ ಮಾಡ್ಕೊಳ್ಬೋದು ಅನ್ನೋದು ಒಂದು ಕಾರಣಕ್ಕೆ ಈ ಒಂದು 16 ಡಿಫ್ರೆಂಟ್ ವೋಚರ್ಸ್ ಫಾರ್ಮೆಟ್ ನಮಗೆ ಹೆಲ್ಪ್ ಆಗುತ್ತೆ. ಓಕೆನಾ? ಸೊ
ಸಿ ಹಿಯರ್ ಅಕೌಂಟಿಂಗ್ ವೋಚರ್ಸ್. ನಾವು ಅಕೌಂಟ್ ಸೆಕ್ಷನ್ನಿಗೆ ಬಂದಾಗ ಯಾವ ಥರ ನಮಗೆ ವೋಚರ್ಸ್ ಇರುತ್ತೆ, ಯಾವ ಥರ ನಾವು ವೋಚರ್ಸ್ನ ಮೇಂಟೈನ್ ಮಾಡ್ಬೋದು. ಸಿ ಹಿಯರ್ ಅಕೌಂಟಿಂಗ್ ವೋಚರ್ಸ್ ಆರ್ ಕ್ಲಾಸಿಫೈಡ್ ಇಂಟು 8 ಟೈಪ್ಸ್ ಆಫ್ ವೋಚರ್ಸ್, ಬಟ್ ವಿ ಮೋಸ್ಟ್ಲಿ ಯೂಸ್ 6 ಟೈಪ್ಸ್ ಟು ವೀವ್ ದೋಸ್ ಹೋಮ್ ಟು ಸಿ ಹಿಯರ್ ಟು ವೀವ್ ದೋಸ್ ಕಮ್ ಟು ಗೇಟ್ವೇ ಆಫ್ ಟ್ಯಾಲಿ. ಸೊ ಎಲ್ಲಿರುತ್ತೆ ನಮಗೆ ಈ ಒಂದು ಅಕೌಂಟಿಂಗ್ ವೋಚರ್ಸಲ್ಲಿ ಏನಿರುತ್ತೆ 8 ಟೈಪ್ಸ್ ಇರುತ್ತೆ, 8 ಟೈಪ್ಸ್ ಆಫ್ ವೋಚರ್ಸ್ ಇರುತ್ತೆ. ಅದರಲ್ಲಿ ನಮಗೆ ಮೋಸ್ಟ್ಲಿ ನಾವು ಎಲ್ಲ ಬಹಳಷ್ಟು ಯೂಸ್ ಮಾಡಿರ್ತಕ್ಕಂತಹ ಟೈಪ್ಸ್ ಎಷ್ಟಂದರೆ 6 ಟೈಪ್ಸ್ನ ನಾವು ಬಹಳ ಯೂಸ್ ಮಾಡ್ತೀವಿ. ಸೊ ಅದನ್ನು ನಾವು ನೋಡಬೇಕು ಅಂದರೆ, ಅದು ನಮಗೆ ಸಿಗಬೇಕು ಅಂತಂದರೆ ಟು ವೀವ್ ದೋಸ್ ಕಮ್ ಟು ಗೇಟ್ವೇ ಆಫ್ ಟ್ಯಾಲಿ. ಸೊ ನಮಗೆ ಅದನ್ನ ನೋಡಬೇಕು ಅಂದರೆ ಟು ವೀವ್ ದೋಸ್ ನಾವು ಅದನ್ನು ನೋಡಬೇಕು. ಸೊ ಎಲ್ಲಿದೆ, ಎಷ್ಟು ಟೈಪ್ಸ್ ಇದೆ ಅನ್ನೋದನ್ನು ನಾವು ಎಲ್ಲಿ ನೋಡ್ಕೊಳ್ಬೋದು ಅಂತಂದರೆ ಗೇಟ್ವೇ ಆಫ್ ಟ್ಯಾಲಿಗೆ ಹೋಗಬೇಕು. ಅಲ್ಲಿ ಅಕೌಂಟಿಂಗ್ ವೋಚರ್ಸ್ ಅಂತ ಇರುತ್ತೆ, ಅದನ್ನು ಪ್ರೆಸ್ ಮಾಡಬೇಕು. ನೆಕ್ಸ್ಟು ಅಕೌಂಟಿಂಗ್ ವೋಚರ್ಸ್ನ ಟೈಪ್ ಅಂದರೆ ಪ್ರೆಸ್ ಮಾಡಿದಾಗ ನಮಗೆ ಎಲ್ಲ ತರಹದ ಒಂದಿಷ್ಟು ಟೈಪ್ಸ್ಗಳನ್ನು ಕಾಣಿಸುತ್ತೆ. ಸೊ ಆ ಟೈಪ್ಸ್ಗಳಲ್ಲಿ ಕಾಣಿಸಿದಾಗ ಫಸ್ಟ್ ಒನ್ ಏನಿರುತ್ತೆ, ಕಾಂಟ್ರಾ ವೋಚರ್ ಇರುತ್ತೆ. ಸೊ ಕಾಂಟ್ರಾ ವೋಚರ್ ಅಂತ ಇರುತ್ತೆ, ಪೇಮೆಂಟ್ ವೋಚರ್ ಇರುತ್ತೆ, ರೆಸಿಪ್ಟ್ ವೋಚರ್ ಇರುತ್ತೆ, ನೆಕ್ಸ್ಟು ಜರ್ನಲ್ ವೋಚರ್ ಇರುತ್ತೆ, ಸೇಲ್ಸ್ ವೋಚರ್ ಇರುತ್ತೆ, ನೆಕ್ಸ್ಟು ಪರ್ಚೇಸ್ ವೋಚರ್ ಇರುತ್ತೆ. ಸೊ ದೀಸ್ 6 ಟೈಪ್ಸ್ ಆಫ್ ವೋಚರ್ಸ್ ಆರ್ ವೆರಿ ಇಂಪಾರ್ಟೆಂಟ್ ಇನ್ ದ ಅಕೌಂಟಿಂಗ್ ವೋಚರ್ ಸೆಕ್ಷನ್ಸ್. ಓಕೆನಾ. ಸೊ ಈ ಒಂದು 6 ಟೈಪ್ಸ್ ಏನಿದೆ ಅಲ್ರಿ ಅದನ್ನು ಬಹಳಷ್ಟು ಯೂಸ್ ಮಾಡ್ತಾರೆ ಅಕೌಂಟ್ ವೋಚರಲ್ಲಿ. ನಾವು ಈ ಒಂದು ಅಕೌಂಟಿಂಗ್ ವೋಚರಲ್ಲಿ ಅಕೌಂಟ್ ಟ್ರಾನ್ಸಾಕ್ಷನ್ ಮಾಡಬೇಕಾದ್ರೆ ಈ ಒಂದು 6 ಟೈಪ್ಸನ್ನು ನಾವು ತುಂಬಾ ಯೂಸ್ ಮಾಡ್ತೀವಿ. ಸೊ ವಾಟ್ ಈಸ್ ಮೀನ್ ಬೈ ಕಾಂಟ್ರಾ ವೋಚರ್ಸ್? ಕಾಂಟ್ರಾ ವೋಚರ್ಸ್ ಅಂತಂದ್ರೇನು? ಕಾಂಟ್ರಾ ವೋಚರ್ ಈಸ್ ಯೂಸ್ಡ್ ಫಾರ್ ಕ್ಯಾಶ್ ಆ್ಯಂಡ್ ಬ್ಯಾಂಕ್ ಟ್ರಾನ್ಸಾಕ್ಷನ್ಸ್, ದಟ್ ಈಸ್ ಕ್ಯಾಶ್ ಆರ್ ಚೆಕ್ ಡೆಪಾಸಿಟೆಡ್ ಇನ್ ಟು ದ ಬ್ಯಾಂಕ್. ಅಂದರೆ ಕಾಂಟ್ರಾ ವೋಚರ್ ಈಸ್ ಯೂಸ್ಡ್ ಫಾರ್ ವಾಟ್? ಕ್ಯಾಶ್ ಆ್ಯಂಡ್ ಬ್ಯಾಂಕ್ ಟ್ರಾನ್ಸಾಕ್ಷನ್ಸ್. ಅಂದರೆ ಈ ಒಂದು ಕಾಂಟ್ರಾ ವೋಚರ್ ಎದಕ್ಕೆ ಸಂಬಂಧಪಟ್ಟಿರುತ್ತೆ ರೀ? ಒಂದು ಬ್ಯಾಂಕ್ ಅಥವಾ ಕ್ಯಾಶ್ಗೆ ಸಂಬಂಧಪಟ್ಟಂತಹ ಒಂದು ವೋಚರ್ ಆಗಿರುತ್ತೆ. ಸೊ ಅದರಲ್ಲಿ ಏನಾದರೂ ಈಗ ನೋಡ್ರಿ, ಫಾರ್ ಎಕ್ಸಾಂಪಲ್ ಕ್ಯಾಶ್ ಅಥವಾ ಚೆಕ್ ಡೆಪಾಸಿಟೆಡ್ ಇನ್ ಟು ದ ಬ್ಯಾಂಕ್, ಏನಾದರೂ ಡೆಪಾಸಿಟ್ ಮಾಡಬೇಕಂದ್ರೆ ಕ್ಯಾಶನ್ನು, ಆ ಒಂದು ಎಂಟ್ರೀಸ್ನ ನಾವೆಲ್ಲಿ ಮಾಡ್ಕೊಳ್ಬೇಕು? ಕಾಂಟ್ರಾ ವೋಚರಲ್ಲಿ ಮಾಡ್ಕೊಳ್ಬೇಕು. ಇವೆಲ್ಲ ನಿಮ್ಗೆ ಗೊತ್ತಿರಬೇಕ್ರಿ. ಈ ಕಾಂಟ್ರಾ ವೋಚರಲ್ಲಿ ಅಂದರೆ ಇವಾಗ ಯಾವುದೋ ಒಂದು ಡೀಟೇಲ್ಸ್ ಬಂತು ಅಂದರೆ, ಇವಾಗ ಒಂದು ಪರ್ಸನದ್ದು ಏನಂತ ಹೇಳ್ತಾರೆ, ಆ ಒಂದು ಕ್ಯಾಶ್ನ ನಾವು ಡೆಬಿಟ್ ಮಾಡಬೇಕಾಗಿರುತ್ತೆ. ಸೊ ಅಥವಾ ನಾವು ಕ್ರೆಡಿಟ್ ಮಾಡಬೇಕಾಗಿರುತ್ತೆ. ಅದನ್ನು ಮಾಡಬೇಕು ಅಂತಂದರೆ ಏನು ಮಾಡಬೇಕು ರೀ? ಡೆಪಾಸಿಟ್ ಮಾಡಬೇಕು ಅಂತಂದರೆ ಅವ್ರದ್ದು ಒಂದು ID ಇರಬೇಕು ಅಥವಾ ಬ್ಯಾಂಕ್ ನಂಬರ್ ಇರಬೇಕು, ಯಾವ ಬ್ಯಾಂಕು ಅನ್ನೋದಿರಬೇಕು. ಸೊ ಅದೆಲ್ಲನ್ನ ಎಲ್ಲೇ ಎಂಟ್ರಿ ಮಾಡ್ತೀರಿ? ಯಾವ ಟೈಪಲ್ಲಿ ಎಂಟ್ರಿ ಮಾಡ್ತೀರಿ? ಕಾಂಟ್ರಾ ವೋಚರಲ್ಲಿ ನಾವು ಎಂಟ್ರಿ ಮಾಡ್ತೀವಿ. ಅರ್ಥ ಆಯ್ತಾ? ಸೊ ಯಾವುದೇ ಬ್ಯಾಂಕಿಂಗ್ ಸೆಕ್ಟರ್ಸ್ ಬಂತು ಅಂತಂದರೆ ನೀವು ತಿಳ್ಕೊಂಬಿಡ್ರಿ, ಈ ಒಂದು ಕಾಂಟ್ರಾ ವೋಚರ್ಸಲ್ಲಿ ನಾವು ಎಂಟ್ರಿ ಮಾಡ್ತಾ ಹೋಗ್ತೀವಿ. ನೆಕ್ಸ್ಟ್ ಏನ್ರಿ? ಕ್ಯಾಶ್ ವಿತ್ಡ್ರಾನ್ ಫ್ರಮ್ ದ ಬ್ಯಾಂಕ್ ಫಾರ್ ಆಫೀಸ್ ಯೂಸ್. ಅಂದರೆ ಆಫೀಸ್ ಯೂಸ್ಗೋಸ್ಕರ ನಾವು ಬ್ಯಾಂಕಿಂದ ಏನಾದರೂ ನಾವು ಹಣವನ್ನು ನಾವು ವಿತ್ಡ್ರಾ ಮಾಡ್ಕೊಳ್ಬೇಕು ಅಂದರೆ, ತಗೊಳ್ಬೇಕು ಅಂತಂದಾಗ ಏನು ಮಾಡ್ತೀವಿ ರೀ? ಈ ಒಂದು ಕಾಂಟ್ರಾ ವೋಚರನ್ನು ನಾವು ಯೂಸ್ ಮಾಡ್ತೀವಿ. ಅಂದರೆ ಪರ್ಟಿಕ್ಯುಲರ್ಲಿ ಈ ವೋಚರ್ನ ಇದೇ ಒಂದು ವೋಚರ್ ಟೈಪಲ್ಲಿ ಫಾರ್ಮೆಟಲ್ಲಿ ನಾವು ತುಂಬಬೇಕು ಅನ್ನೋದಿರುತ್ತೆ, ಒಂದು ರೂಲ್ಸ್ ಇರುತ್ತೆ. ಸೊ ಈ ಒಂದು 6 ಟೈಪ್ಸಲ್ಲಿ ನಾವು ಯಾವ್ಯಾವ ತರಹದ ಒಂದು ವೋಚರ್ಸ್ಗಳನ್ನು ಸೆಲೆಕ್ಟ್ ಮಾಡ್ಕೊಳ್ಬೋದು, ಅಂದರೆ ನಾವು ಕಲೆಕ್ಟ್ ಮಾಡಿ ಒಂದು ಕಡೆ ಸ್ಟೋರ್ ಮಾಡ್ಕೊಳ್ಬೋದು ಅನ್ನಲಿಕ್ಕೆ ಈ ಒಂದು ಫಾರ್ಮೆಟ್ಸ್ ನಮಗೆ ತುಂಬಾ ಈಸಿಯಾಗಿ ಅಂದರೆ ಹೆಲ್ಪ್ ಮಾಡುತ್ತೆ. ಸೊ ಈಸಿಯಾಗಿ ನಾವು ಒಂದು ಈ ಪೇಮೆಂಟ್ ವೋಚರ್ಸನ್ನು ನಾವು ರೆಡಿ ಮಾಡ್ಕೊಳ್ಬೋದು. ಅಂದರೆ ಯಾವುದೇ ಒಂದು ಪೇಮೆಂಟ್ ಆಗಿರಲಿ ನಾವು ಪೇಮೆಂಟ್ ವೋಚರಲ್ಲಿ ನೋಡ್ತೀವಿ. ಅದೇ ನಾವು ಬ್ಯಾಂಕಿನ ಐಟಮ್ಸ್ ಏನಾದರೂ ಇದ್ದರೆ ನಾವು ಕಾಂಟ್ರಾ ವೋಚರಲ್ಲಿ ನೋಡ್ತೀವಿ. ಸೊ ಅದೇ ಥರ ನಾವು ಬ್ಯಾಂಕ್ ಅಥವಾ ಯಾವುದಾದ್ರೂ ಕ್ಯಾಶ್ ರಿಲೇಟೆಡ್ ಏನಾದರೂ ನಮಗೆ ಒಂದು ವೋಚರ್ಸ್ ಇದ್ದರೆ, ರೆಸಿಪ್ಟ್ಸ್ ಇದ್ದರೆ ಅವಾಗೆಲ್ಲ ಯಾವ ಒಂದು ಟೈಪನ್ನು ಯೂಸ್ ಮಾಡಬೇಕು? ಕಾಂಟ್ರಾ ವೋಚರ್ನ ನಾವು ಯೂಸ್ ಮಾಡಬೇಕು. ಅರ್ಥ ಆಯ್ತಾ? So this contra voucher is used for cash and bank transactions, that is cash or check deposited into the bank. So ಕ್ಯಾಶ್ ಅಥವಾ ಚೆಕ್ನ ನಾವು ಬ್ಯಾಂಕಿಗೆ ಡೆಪಾಸಿಟ್ ಮಾಡಬೇಕು ಅಂದಾಗ ನಾವು ಕಾಂಟ್ರಾ ವೋಚರ್ನ ಯೂಸ್ ಮಾಡ್ತೀವಿ. ನೆಕ್ಸ್ಟು ಕ್ಯಾಶ್ ವಿತ್ಡ್ರಾನ್ ಫ್ರಮ್ ಅ ಬ್ಯಾಂಕ್ ಫಾರ್ ಆಫೀಸ್ ಯೂಸ್. ಸೊ ಆಫೀಸ್ ಯೂಸ್ಗೋಸ್ಕರ ನಾವು ಬ್ಯಾಂಕಿಂದ ಏನಾದರೂ ಹಣವನ್ನು ನಾವು ವಿತ್ಡ್ರಾ ಮಾಡ್ಕೊಳ್ಬೇಕು ಅಂದಾಗ ನಾವು ಈ ಕಾಂಟ್ರಾ ವೋಚರ್ನ ಯೂಸ್ ಮಾಡ್ತೀವಿ. ಕ್ಯಾಶ್ ಟ್ರಾನ್ಸ್ಫರ್ಡ್ ಫ್ರಮ್ ಒನ್ ಬ್ಯಾಂಕ್ ಟು ಅನದರ್ ಬ್ಯಾಂಕ್, ಅಂದರೆ ಒಂದು ಅಕೌಂಟಿಂದ ಇನ್ನೊಂದು ಅಕೌಂಟ್ಗೆ ನಾವು ಟ್ರಾನ್ಸ್ಫರ್ ಮಾಡಬೇಕು ಕ್ಯಾಶನ್ನು ಅಂತಂದಾಗೂ ಕೂಡ ನಾವು ಏನು ಯೂಸ್ ಮಾಡಬೇಕು? ಈ ಒಂದು ಕಾಂಟ್ರಾ ವೋಚರ್ನ ಯೂಸ್ ಮಾಡಬೇಕು. ಪೇಮೆಂಟ್ voucher is nothing but it is used for cash or bank payments when we pay cash or check to the party or ಫಾರ್ ಎಕ್ಸ್ಪೆನ್ಸಸ್. ಅಂದರೆ ನೋಡ್ರಿ, ಇಲ್ಲಿ ನಾವು ಯಾವಾಗ ಏನು ಮಾಡ್ತೀವಿ? ಕಾಂಟ್ರಾ ವೋಚರ್ ಅಂದಾಗ ನಾವು ಆಲ್ಮೋಸ್ಟು ಡೆಪಾಸಿಟ್ ಮಾಡ್ತಾ ಹೋಗ್ತೀವಿ, ಅಥವಾ ನಾವು ಒಂದು ಬ್ಯಾಂಕಿಂದ ಇನ್ನೊಂದು ಬ್ಯಾಂಕಿಗೆ ಟ್ರಾನ್ಸ್ಫರ್ ಮಾಡ್ತಾ ಹೋಗ್ತೀವಿ. ಆಫೀಸ್ ಯೂಸ್ಗೆ ಏನಾದರೂ ಬೇಕಂದರೆ ನಾವು
ಕ್ಯಾಶ್ನ ವಿಡ್ರಾ ಮಾಡ್ಕೋತೀವಿ. ಬಟ್ ಇಲ್ಲಿ ಪೇಮೆಂಟ್ ವೋಚರಲ್ಲಿ ಏನು ಮಾಡ್ತೀವಿ, ಪೇಮೆಂಟ್ ವೋಚರ್ ಈಸ್ ಯೂಸ್ಡ್ ಫಾರ್ ಕ್ಯಾಶ್ ಆರ್ ಬ್ಯಾಂಕ್ ಪೇಮೆಂಟ್ಸ್. ಅಂದರೆ ಪೇಮೆಂಟ್ಸ್ ಲೆಕ್ಕದಲ್ಲಿ ನಾವು ಇದನ್ನು ನಾವು ಕ್ಯಾಶನ್ನು ನಾವು ತಗೊಳ್ತೀವಿ. ಅಂದರೆ ವೆನ್ ವಿ ಪೇ ಕ್ಯಾಶ್ ಟು ದ ಪಾರ್ಟಿ ಆರ್ ಫಾರ್ ಎಕ್ಸ್ಪೆನ್ಸಸ್, ನಾವೇನಾದರೂ ಆ ಒಂದು ಕಂಪನಿ ಪರ್ಪಸ್ಗೋಸ್ಕರ ಅಥವಾ ಆ ಪರ್ಟಿಕ್ಯುಲರ್ ಕಂಪನಿ ಬಿಸ್ನೆಸ್ ಪರ್ಪಸ್ಗೋಸ್ಕರ ಏನಾದರೂ ನಾವು ಎಕ್ಸ್ಪೆನ್ಸಸ್ ಮಾಡಿದರೆ, ಅಂದರೆ ಖರ್ಚು ಮಾಡಿದ್ರೆ, ಅಥವಾ ಯಾವುದಾದ್ರೂ ಪಾರ್ಟಿಗೆ ನಾವು ಇಷ್ಟನ್ನ ನಾವು ಫಂಡ್ನ ಕೊಟ್ಟಿದ್ರೆ, ಸೊ ಅದನ್ನೆಲ್ಲ ನಾವು ಏನಕ್ಕೆ ಯೂಸ್ ಮಾಡ್ತೀವಿ ಅಂದರೆ ಎಲ್ಲಿ ಹಚ್ಚಬೇಕು ಅದೆಲ್ಲ ರೆಸಿಪ್ಟ್ಗಳನ್ನು ಎಲ್ಲಿ ಕಲೆಕ್ಟ್ ಮಾಡಬೇಕು, ಪೇಮೆಂಟ್ ವೋಚರಲ್ಲಿ ನಾವು ಅದನ್ನು ಕಲೆಕ್ಟ್ ಮಾಡಿಟ್ಕೊಳ್ಬೇಕು. ನೆಕ್ಸ್ಟ್ ಏನ್ರಿ, ರೆಸಿಪ್ಟ್ ವೋಚರ್ ಇದೆ. ರೆಸಿಪ್ಟ್ ವೋಚರ್ ಅಂತಂದ್ರೆ ಏನ್ರಿ, ರೆಸಿಪ್ಟ್ ವೋಚರ್ ಈಸ್ ಯೂಸ್ಡ್ ಫಾರ್ ಕ್ಯಾಶ್ ಆರ್ ಬ್ಯಾಂಕ್ ರೆಸಿಪ್ಟ್. ಅಂದರೆ ರೆಸಿಪ್ಟ್ ವೋಚರ್ ಈಸ್ ಯೂಸ್ಡ್ ಫಾರ್ ರೆಸಿಪ್ಟ್, ಆಸ್ ದ ನೇಮ್ ಇಟ್ ಸೆಲ್ಫ್ ಸೇಸ್ ದಟ್ ವಾಟ್ ರೆಸಿಪ್ಟ್, ಇಟ್ ಈಸ್ ಯೂಸ್ಡ್ ಫಾರ್ ಕ್ಯಾಶ್ ಅಥವಾ ಬ್ಯಾಂಕ್ ರೆಸಿಪ್ಟ್ ಅಂತ ಹೇಳ್ತೀವಿ. ವೆನ್ ವಿ ರಿಸೀವ್ ಕ್ಯಾಶ್ ಫ್ರಾಮ್ ದ ಪಾರ್ಟಿ ಆರ್ ಬೈ ಇನ್ಕಮ್, ಅಂದರೆ ನಾವು ಪಾರ್ಟಿಗಳ ಕಡೆಯಿಂದ ಇನ್ಕಮ್ ಅಥವಾ ನಮಗೇನಾದರೂ ಇನ್ಕಮ್ ಆದರೆ ಅಥವಾ ನಮಗೆ ಒಂದು ಕಸ್ಟಮರ್ ಕಡೆಯಿಂದ ನಾವೇನಾದರೂ ಒಂದು ಚೆಕ್ನ ನಾವು ಇಸ್ಕೊಂಡ್ರೆ ಆ ಒಂದು ವೋಚರ್ನ ಎಲ್ಲಿ ಹಾಕ್ಬೇಕ್ರಿ, ಈ ಒಂದು ರೆಸಿಪ್ಟ್ ವೋಚರಲ್ಲಿ ಹಾಕಬೇಕು. ಅರ್ಥ ಆಯ್ತಾ? ನೆಕ್ಸ್ಟು ಜರ್ನಲ್ ವೋಚರ್. ಜರ್ನಲ್ ವೋಚರ್ ಅಂತಂದ್ರೆ ಏನ್ರಿ, ಜರ್ನಲ್ ವೋಚರ್ ಈಸ್ ಯೂಸ್ಡ್ ಫಾರ್ ಎಂಟ್ರೀಸ್ ಅದರ್ ದೆನ್ ಕ್ಯಾಶ್ ಆರ್ ಬ್ಯಾಂಕ್ ಆ್ಯಂಡ್ ಪರ್ಚೇಸ್ ಆಫ್ ಗೂಡ್ಸ್ ಆರ್ ಸೇಲ್ಸ್ ಆಫ್ ಗೂಡ್ಸ್. ಸೊ ಈ ಜರ್ನಲ್ ವೋಚರ್ನ ನಾವೇನಕ್ಕೆ ಯೂಸ್ ಮಾಡ್ತೀವಿ, ಇಟ್ ಈಸ್ ಯೂಸ್ಡ್ ಫಾರ್ ಎಂಟ್ರೀಸ್ ಅದರ್ ದೆನ್ ಕ್ಯಾಶ್ ಆರ್ ಬ್ಯಾಂಕ್ ಆ್ಯಂಡ್ ಪರ್ಚೇಸ್ ಆಫ್ ಗೂಡ್ಸ್ ಆರ್ ಸೇಲ್ಸ್ ಆಫ್ ಗೂಡ್ಸ್. ಅಂದರೆ ನಾವೀಗ ಕ್ಯಾಶ್ ಅಥವಾ ಬ್ಯಾಂಕಿಗೆ ಚೆಕ್ ಡೆಪಾಸಿಟ್ ಅಂದರೆ ಹಣವನ್ನು ಕ್ಯಾಶ್ ಡೆಪಾಸಿಟ್ ಮಾಡೋದಾಗಿರಲಿ, ಅಥವಾ ಡೆಪಾಸಿಟ್ ಮಾಡಿರ್ತಕ್ಕಂಥ ರೆಸಿಪ್ಟ್ನ ಇಟ್ಕೊಳ್ಳೋದಾಗಿರಲಿ, ಅಥವಾ ನಾವೇನಾದರೂ ಒಂದು ಪಾರ್ಟಿಗೆ ಒಂದು ಕಸ್ಟಮರ್ಸ್ಗೆ ಅಥವಾ ನಾವೇನಾದರೂ ಒಂದು ಎಕ್ಸ್ಪೆನ್ಸಸ್ ಮಾಡಿದರೆ, ಖರ್ಚನ್ನು ಮಾಡಿದರೆ ಅದನ್ನ ಒಂದು ರೆಸಿಪ್ಟ್ಗಳನ್ನು ಆ ಒಂದು ಖರ್ಚು ವೆಚ್ಚಗಳನ್ನು ನಾವು ವೋಚರ್ಸ್ನ ಕಲೆಕ್ಟ್ ಮಾಡಲಿಕ್ಕೆ ಒಂದು ಫಾರ್ಮೆಟ್ಸ್ ಇದೆ. ಬಟ್ ಅದರ್ ದೆನ್ ದ್ಯಾಟ್ ಅಂದರೆ ಕ್ಯಾಶ್ ಅಥವಾ ಬ್ಯಾಂಕ್ ರಿಲೇಟೆಡ್ ಬಿಟ್ಟು, ಅಂದರೆ ಇಟ್ ಈಸ್ ಯೂಸ್ಡ್ ಫಾರ್ ಎಂಟ್ರೀಸ್ ಅದರ್ ದ್ಯಾನ್ ಇದನ್ನು ಬಿಟ್ಟು, ಆ್ಯಂಡ್ ಪರ್ಚೇಸ್ ಆಫ್ ಗೂಡ್ಸ್ ಆ್ಯಂಡ್ ಸೇಲ್ಸ್. ಏನಕ್ಕೆ ಯೂಸ್ ಮಾಡ್ತೀವ್ರಿ, ಪರ್ಚೇಸ್ ಆರ್ ಸೇಲ್ಸ್ ಆಫ್ ಅಸೆಟ್ಸ್ ಆನ್ ಕ್ರೆಡಿಟ್ ಬೇಸಿಸ್, ಟ್ರಾನ್ಸ್ಫರ್ ಎಂಟ್ರೀಸ್, ಅಡ್ಜಸ್ಟ್ಮೆಂಟ್ ಎಂಟ್ರೀಸ್, ಔಟ್ಸ್ಟ್ಯಾಂಡಿಂಗ್ ಆ್ಯಂಡ್ ಪ್ರೀಪೇಡ್ ಎಂಟ್ರೀಸ್. ಸೊ ಇವೆಲ್ಲದಕ್ಕೂ ನಾವೇನು ಯೂಸ್ ಮಾಡ್ತೀವಿ, ಜರ್ನಲ್ ವೋಚರ್ಸ್ ಅಂತ ಹೇಳ್ತೀವಿ. ಅಂದರೆ ಬ್ಯಾಂಕಿಗೆ ಸಂಬಂಧಿಸಿದಲ್ಲದ, ಅಂದರೆ ಬ್ಯಾಂಕಿಂದೆಲ್ಲ ಬಿಟ್ಟು, ಅಂದರೆ ಬ್ಯಾಂಕಿಗೋಸ್ಕರ ಸಪ್ರೇಟ್ ವೋಚರ್ಸ್ ಇದಾವ್ರಿ. ಸೊ ಇವಾಗ ನಾವೇನು 3 ವೋಚರ್ಸ್ನ ಡಿಸ್ಕಷನ್ ಮಾಡ್ಕೊಂಡು ಬಂದ್ವೋ ಅದೆಲ್ಲ ಆಲ್ಮೋಸ್ಟ್ ನಮಗೆ ಕ್ಯಾಶ್ ಅಥವಾ ಚೆಕ್ಗೆ ಇದೆಲ್ಲ ಏನ್ರಿ ಈ ಒಂದು ಫಾರ್ಮೆಟ್ ಕಾಂಟ್ರಾ ವೋಚರ್ ಆಗಿರ್ಬೋದು, ಪೇಮೆಂಟ್ ವೋಚರ್ ಆಗಿರ್ಬೋದು, ರೆಸಿಪ್ಟ್ ವೋಚರ್ ಆಗಿರ್ಬೋದು, ಇವೆಲ್ಲದ್ರ ಬಗ್ಗೆ ನಾವು ತಿಳ್ಕೊಂಡು ಬಂದಿದ್ದೀವಿ. ಬಟ್ ಈ ಒಂದು ಜರ್ನಲ್ ವೋಚರಲ್ಲಿ ಏನಾಗಿರುತ್ತೆ, ಜರ್ನಲ್ ವೋಚರ್ ಈಸ್ ಯೂಸ್ಡ್ ಫಾರ್ ಎಂಟ್ರೀಸ್ ಅದರ್ ದ್ಯಾನ್ ಕ್ಯಾಶ್ ಆರ್ ಬ್ಯಾಂಕ್ ಆ್ಯಂಡ್ ಪರ್ಚೇಸ್ ಆಫ್ ಗೂಡ್ಸ್ ಆರ್ ಸೇಲ್ಸ್ ಆಫ್ ಗೂಡ್ಸ್. ಅಂದರೆ ಪರ್ಚೇಸ್ ಆ್ಯಂಡ್ ಸೇಲ್ಸ್ ಆಫ್ ಅಸೆಟ್ಸ್ ಆಗಿರಲಿ, ಟ್ರಾನ್ಸ್ಫರ್ ಎಂಟ್ರೀಸ್ ಆಗಿರಲಿ, ಅಥವಾ ಅಡ್ಜಸ್ಟ್ಮೆಂಟ್ ಎಂಟ್ರೀಸ್ ಆಗಿರಲಿ. ಇವಾಗ ಏನಂತಂದರೆ ಈ ಒಂದು ಕಾಫಿ, ಯಾರೋ ಒಂದು ಮೀಟಿಂಗ್ ಬಂದಿರ್ತಾರೆ, ಮೀಟಿಂಗ್ ಬಂದಾಗ ಒಂದು ಕಾಫಿ ಆಗಿರಲಿ, ಟೀ ಆಗಿರಲಿ, ಬ್ರೇಕ್ಫಾಸ್ಟ್ ಆಗಿರಲಿ, ಅದನ್ನೆಲ್ಲ ಒಂದು ಅರೇಂಜ್ಮೆಂಟ್ ಮಾಡಿರ್ತಾರೆ. ಸೊ ಆ ಥರದಲ್ಲೆಲ್ಲ ಎಂಟ್ರೀಸ್ ಎಲ್ಲ ಇರುತ್ತೆ, ಅಡ್ಜಸ್ಟ್ಮೆಂಟ್ ಎಂಟ್ರೀಸ್ ಎಲ್ಲ ಇರುತ್ತೆ. ಸೊ ಆ ಥರ ಔಟ್ಸ್ಟ್ಯಾಂಡಿಂಗ್ ಇರುತ್ತೆ, ನೆಕ್ಸ್ಟ್ ಪ್ರೀಪೇಡ್ ಎಂಟ್ರೀಸ್ ಇರುತ್ತೆ. ಸೊ ಈ ಥರದಲ್ಲಿ ಏನಾದರೂ ಇದ್ದರೆ ಈ ಒಂದು ಜರ್ನಲ್ ವೋಚರಲ್ಲಿ ನಾವು ಎಂಟ್ರಿ ಮಾಡ್ಕೊಳ್ಬೋದು. ನೆಕ್ಸ್ಟ್ ಏನ್ರಿ, ಸೇಲ್ಸ್ ವೋಚರ್. ಸೇಲ್ಸ್ ವೋಚರ್ ಅಂತಂದ್ರೆ ಏನ್ರಿ, ದಿಸ್ ವೋಚರ್ ಈಸ್ used for cash or credit sales. It means when we sell goods to the party for cash or credit, then we record entry through sales voucher. What is that? This voucher is used for cash or credit. ಅಂದರೆ ನಾವು ಅಮೌಂಟ್ನ ನಾವು ಸೇಲ್ಸ್ ವೋಚರನ್ನು ಯೂಸ್ ಮಾಡ್ತೀವಿ. ಇಟ್ ಮೀನ್ಸ್ ವೆನ್ ವಿ ಸೆಲ್ ಗೂಡ್ಸ್ ಟು ದ ಪಾರ್ಟಿ, ನಾವು ಯಾವಾಗ ಒಂದು ಪ್ರಾಡಕ್ಟ್ನ ಸೆಲ್ ಮಾಡ್ತೀವೋ ಆವಾಗ ಏನಾಗುತ್ತೆ, ಫಾರ್ ಅ ಕ್ಯಾಶ್ ಆರ್ ಕ್ರೆಡಿಟ್, ದೆನ್ ವಿ ರೆಕಾರ್ಡ್ ಎಂಟ್ರಿ ಥ್ರೂ ಸೇಲ್ಸ್ ವೋಚರ್. ಅಂದರೆ ಸೇಲ್ಸ್ ವೋಚರಲ್ಲಿ ನಾವು ಇದನ್ನ ಎಂಟ್ರಿ ಮಾಡ್ತೀವಿ. ಸೊ ಇಷ್ಟು ಈ ಪ್ರಾಡಕ್ಟ್ನ ಈ ವ್ಯಕ್ತಿಗೆ ಇಷ್ಟು ಅಮೌಂಟಿಗೆ ನಾವು ಕೊಟ್ವಿ ಅನ್ನೋದನ್ನು ಎಂಟ್ರಿ ಮಾಡಲಿಕ್ಕೆ ನಾವು ಈ ಒಂದು ಸೇಲ್ಸ್ ವೋಚರ್ ಅನ್ನೋ ಒಂದು ಫಾರ್ಮೆಟ್ನ ನಾವು ಬಳಸ್ತೀವಿ. ಈ ಟೈಪ್ ವೋಚರ್ನ ನಾವು ಬಳಸ್ತೀವಿ. ಅರ್ಥ ಆಯ್ತಾ? ದಿಸ್ ಈಸ್ ದ 5th ವೋಚರ್ ಟೈಪ್ ಇನ್ this one voucher types. Okay, so next ಏನ್ರಿ, ಲಾಸ್ಟ್ ಒನ್ ಏನ್ರಿ, ಪರ್ಚೇಸ್ ವೋಚರ್. ಸೊ ನಾವೀಗ ಸೇಲ್ಸ್ ಮಾಡಿದ್ದೀವಿ. ಸೇಲ್ಸ್ ಅಂತಂದರೆ ನಾವು ಒಬ್ರಿಗೆ ಕೊಟ್ಟು ನಾವು ಅದನ್ನು ರೆಸಿಪ್ಟನ್ನು ತೊಗೊಂಡಿದ್ದೀವಿ. ಸೊ ಅದನ್ನು ನಾವು ಇಷ್ಟನ್ನು ನಾವು ಕ್ರೆಡಿಟ್ ಮಾಡಿದ್ದೀವಿ, ಆ ಅಮೌಂಟನ್ನು ನಾವು ಇಷ್ಟು ಕ್ರೆಡಿಟ್ ಮಾಡಿದ್ದೀವಿ. ನಾವು ಆ ಪ್ರಾಡಕ್ಟ್ನ ಸೇಲ್ ಮಾಡಿ ಆ ಒಂದು ಪರ್ಟಿಕ್ಯುಲರ್ ಕಸ್ಟಮರಿಂದ, ಪಾರ್ಟಿಯಿಂದ ನಾವು ಇಷ್ಟು ಅಮೌಂಟ್ನ ತೊಗೊಂಡಿದ್ದೀವಿ, ಕ್ರೆಡಿಟ್ ಮಾಡಿದ್ವಿ ಆ ಕಂಪನಿಗೆ. ಬಟ್ ಇಲ್ಲಿ ಏನಿದ್ರಿ, ಪರ್ಚೇಸ್ ವೋಚರ್ ಇದೆ. ಪರ್ಚೇಸ್ ವೋಚರ್ ಅಂತಂದ್ರೆ ಏನ್ರಿ, purchase voucher is nothing but this voucher is used for cash or credit purchase. It means when we purchase goods from the party
ಫಾರ್ ಕ್ಯಾಶ್ ಆರ್ ಕ್ರೆಡಿಟ್ ವೆನ್ ವಿ ರೆಕಾರ್ಡ್ ಎಂಟ್ರಿ ಥ್ರೂ ಪರ್ಚೇಸ್ ವೋಚರ್. ಅಂದರೆ ಏನಾದರೂ ಒಂದು ಪರ್ಟಿಕ್ಯುಲರ್ ಪಾರ್ಟಿಯಿಂದ ನಾವೇನಾದರೂ ಒಂದು ಪರ್ಚೇಸ್ ಗೂಡ್ಸ್ ಫ್ರಮ್ ದಿ ಅಂದರೆ ಏನಾದರೂ ಒಂದು ಥಿಂಗ್ಸ್ಗಳನ್ನು ನಾವು ಪರ್ಚೇಸ್ ಮಾಡಿಕೊಂಡಾಗ ಸೊ ಆ ಥರ ಕ್ಯಾಶ್ ಅಥವಾ ಕ್ರೆಡಿಟ್ನ ನಾವೇನು ಮಾಡ್ಕೊಳ್ಬೋದು, ಈ ಒಂದು ಪರ್ಚೇಸ್ ವೋಚರಲ್ಲಿ ನಾವು ಹಾಕ್ಬೋದು. ಸೊ ದಿಸ್ ಇಸ್ ವಾಟ್ ಕಂಪ್ಲೀಟ್ ಎಕ್ಸ್ಪ್ಲನೇಷನ್ ಆಫ್ ವಾಟ್ ಡಿಫ್ರೆಂಟ್ ಟೈಪ್ಸ್ ಆಫ್ ಅಕೌಂಟಿಂಗ್ ವೋಚರ್ಸ್. ಓಕೆ, ಸೊ ಅಕೌಂಟಿಂಗ್ ವೋಚರ್ ಅಂತಂದ್ರೆ ಏನ್ರಿ, ವೋಚರ್ ಅಂತಂದ್ರೆ ಏನ್ರಿ, ವೋಚರ್ ಈಸ್ ನಥಿಂಗ್ ಬಟ್ ಇಟ್ ಇಸ್ ಅ ಪ್ರೈಮರಿ ಡಾಕ್ಯುಮೆಂಟ್ ಫಾರ್ ರೆಕಾರ್ಡಿಂಗ್ ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ಸ್. ಒಂದು ವೇಳೆ ನಿಮಗೆ ನಾಳೆ 2 ಮಾರ್ಕ್ಸಿಗೆ ಏನಾದರೂ ವಾಟ್ ಈಸ್ ಮೀನ್ ಬೈ ವೋಚರ್ಸ್ ಅಂತ ಕೇಳಿದಾಗ, ವಾಟ್ ಈಸ್ ಮೀನ್ ಬೈ ವೋಚರ್ ಅಂತ ಕೇಳಿದಾಗ ಇಟ್ ಈಸ್ ಅ ಪ್ರೈಮರಿ ಡಾಕ್ಯುಮೆಂಟ್ ಫಾರ್ ರೆಕಾರ್ಡಿಂಗ್ ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ಸ್. ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ ಆದಾಗ ಒಂದು ಪ್ರೈಮರಿ ಡಾಕ್ಯುಮೆಂಟ್ನ ನಾವು ಸೈಡ್ಗೆ ಇಟ್ಕೊಳ್ತೀವಲ್ಲ, ಒಂದು ರೆಸಿಪ್ಟನ್ನು ಸೈಡ್ಗೆ ಇಟ್ಕೊಳ್ತೀವಲ್ಲ, ಅದಕ್ಕೆ ನಾವೇನಂತ ಹೇಳ್ತೀವಿ ರೀ, ಈ ಒಂದು ಅಕೌಂಟಿಂಗ್ ವೋಚರ್ಸ್ ಅಂತ ಹೇಳ್ತೀವಿ, ವೋಚರ್ಸ್ ಅಂತ ಹೇಳ್ತೀವಿ. ಅರ್ಥ ಆಯ್ತಾ? ದಿಸ್ ಇಸ್ ವಾಟ್ ಈಸ್ ಮೀನ್ ಬೈ ವೋಚರ್ಸ್ ಆ್ಯಂಡ್ ವಾಟ್ ಆರ್ ದ ಟೈಪ್ಸ್ ಆಫ್ ವೋಚರ್ಸ್. ಎಕ್ಸಾಮ್ಸಲ್ಲಿ ನಿಮಗೆ 5 ಮಾರ್ಕ್ಸಿಗೆ ಬಹಳ ಸತಿ ಕೇಳ್ತಿರ್ತಾರೆ ರೀ. ಸೊ ವಾಟ್ ಈಸ್ ಮೀನ್ ಬೈ ವೋಚರ್ಸ್, ವಾಟ್ ಆರ್ ದ ವೋಚರ್ಸ್ ಅಂತ ಕೇಳ್ತಿರ್ತಾರೆ, ವಾಟ್ ಆರ್ ದ ಟೈಪ್ಸ್ ಆಫ್ ವೋಚರ್ಸ್ ಅಂತ ಕೇಳ್ತಿರ್ತಾರೆ. ಸೊ ಈ ಥರ ಕೇಳಿದಾಗ ನೀವು ಈ ಥರ ಕಂಪ್ಲೀಟ್ ಆಗಿ ಆನ್ಸರ್ ಬರೀಬೇಕು. ಅರ್ಥ ಆಯ್ತಾ? ಸೊ ನಾವು ನೆಕ್ಸ್ಟ್ ಕ್ಲಾಸಲ್ಲಿ ಏನು ಮಾಡೋಣ, ವೋಚರ್ಸ್ ಟೈಪ್ಸ್ನ ಹೇಗೆ ಕ್ರಿಯೇಟ್ ಮಾಡೋದು, ಹೇಗೆ ಕ್ರಿಯೇಷನ್ ಸ್ಕ್ರೀನ್ ಇರುತ್ತೆ ಅನ್ನೋದನ್ನು ಕಂಪ್ಲೀಟ್ ಆಗಿ ತಿಳ್ಕೊಳ್ಳೋಣ. ಓಕೆನಾ? ಸೊ ಇವತ್ತಿನ ಕ್ಲಾಸಲ್ಲಿ ನಾವೇನು ತಿಳ್ಕೊಂಡ್ವಿ, ವಾಟ್ ಈಸ್ ಮೀನ್ ಬೈ ವೋಚರ್ಸ್ ಆ್ಯಂಡ್ ವಾಟ್ ಆರ್ ದ ಟೈಪ್ಸ್ ಆಫ್ ಅಕೌಂಟಿಂಗ್ ವೋಚರ್ಸ್. ಅಕೌಂಟಿಂಗ್ ವೋಚರ್ಸ್ ಎಷ್ಟಿದ್ದಾವೆ, ಸೊ ಯಾವ್ಯಾವ ಇದ್ದಾವೆ, ಸೊ ಯಾವ ಒಂದು ವೋಚರ್ ಟೈಪ್ ನಮ್ಗೆ ಏನಕ್ಕೆ ಯೂಸ್ ಆಗುತ್ತೆ, ಸೊ ಯಾವ ಥರ ಸೇಲ್ಸ್ ಏನಾದರೂ ಯೂಸ್ ಮಾಡಿದ್ರೆ ಯಾವ ಒಂದು ಟೈಪನ್ನು ಯೂಸ್ ಮಾಡಬೇಕು ಅನ್ನೋದೆಲ್ಲ ತಿಳ್ಕೊಂಡ್ವಿ ತಾನೆ. ಸೊ ಅದ್ರ ಬೇಸ್ ಮೇಲೆ ಈ ವೋಚರ್ ಟೈಪ್ಸ್ ಬೇಸ್ ಮೇಲೆ ಹೇಗೆ ನಾವು ಅಕೌಂಟ್ನ ಕ್ರಿಯೇಟ್ ಮಾಡ್ತೀವಿ, ಹೇಗೆ ನಾವು ವೋಚರ್ ಟೈಪ್ನ ಕ್ರಿಯೇಟ್ ಮಾಡ್ತೀವಿ, ವೋಚರ್ ಟೈಪ್ಸ್ ಹೇಗೆ ಕ್ರಿಯೇಟ್ ಮಾಡ್ತೀವಿ, ಹೇಗೆ ಎಂಟ್ರಿ ಮಾಡ್ತೀವಿ, ಹೇಗೆ ಡಿಸ್ಪ್ಲೇ ಮಾಡ್ತೀವಿ, ಹೇಗೆ ಅಲ್ಟರ್ ಮಾಡ್ತೀವಿ ಅನ್ನೋದನ್ನು ನೆಕ್ಸ್ಟ್ ಕ್ಲಾಸಲ್ಲಿ ತಿಳ್ಕೊಳ್ಳೋಣ. ಸೊ ಇವತ್ತಿಗೆ ಈ ಒಂದು ಕ್ಲಾಸು ಇಲ್ಲಿಗೆ ಸಾಕು. ನೆಕ್ಸ್ಟ್ ಕ್ಲಾಸಲ್ಲಿ ನಾವು ಕ್ರಿಯೇಷನ್ ಆಫ್ ವೋಚರ್ ಬಗ್ಗೆ ತಿಳ್ಕೊಳ್ಳೋಣ. ಓಕೆನಾ? ಥ್ಯಾಂಕ್ ಯು.